ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಒಂದು ಚಿಕ್ಕ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಆಗಿರೋ ಒಂದು ಪ್ರಾಬ್ಲಮ್ಸ್ನ ಯಾವ ಥರ ನಾವು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್, ನಾವು ರಾಧೆ ಕೃಷ್ಣನ್ ಮುಗಿಬೋದು, ಶಿವಾನ್ ಮುಗಿಬೋದು, ನಿಮ್ಗೆ ಏನೇನು ದೇವರು ಇಷ್ಟನೋ ಅದು ನಿಮ್ಮ ಇಷ್ಟ, ನೀವು ಮುಗಿರಿ. ಯಾಕಂದರೆ ಗಾಡ್ ಈಸ್ ಲೈಟ್ ಅಂತಾರೆ. ಆ ಥರ ಗಾಡ್ ಈಸ್ ಒನ್. ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಹಿಂದೂಸ್ ಆಗಲಿ, ದೇವರು ಎಲ್ಲರಿಗೂ ಗಾಡ್ ಈಸ್ ಲೈಟ್ ಒಬ್ಬರೇ. ಅವರವರು ನಂಬಿಕೆ ಮೇಲೆ ಹೋಗುತ್ತೆ. ನೀವು ಯಾವ ದೇವ್ರನ್ನ ಬೇಕಾದರೂ ಪ್ರಾರ್ಥನೆ ಮಾಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಆಗಿರೋ ಅನುಭವ ಬಗ್ಗೆ ಒಂದೆರಡು ಮಾತುಗಳು ಹೇಳ್ತಾ ಇದ್ದೀನಿ. ನೀವು ರಿಲೇಷನ್ಗೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ. ಅಣ್ಣ ಆಗಲಿ, ತಮ್ಮ ಆಗಲಿ, ಚಿಕ್ಕಪ್ಪ ಮಕ್ಕಳು, ದೊಡ್ಡಪ್ಪ ಮಕ್ಕಳು, ಅಂಕಲ್ ಮಕ್ಕಳು, ಆಂಟಿ ಮಕ್ಕಳು, ಯಾರಿಗೂ ಹೆಲ್ಪ್ ಮಾಡಬೇಡಿ. ನಿಮ್ಮ ಹತ್ರ ಹೆಲ್ಪ್ ತಗೊಂಡು ಅವರು ಮುಂದಕ್ಕೆ ಬಂದ ಮೇಲೆ ನಮ್ಮನ್ನು ಉದಾಸೀನ ಮಾಡ್ತಾರೆ. ಏಣಿ ಮೇಲೆ ಹತ್ತೋವರೆಗೂ ಏಣಿನ ಯೂಸ್ ಮಾಡಿಕೊಂಡು ಆಮೇಲೆ ಆ ಏಣಿನ ಅಪ್ಪಗೋದ್ಮೇಲೆ ಕಾಲಲ್ಲಿ ಒದ್ದು ತಳ್ಳಿಬಿಡ್ತಾರೆ. ಹಾಗಾಗಿ ದಯವಿಟ್ಟು ನೈಬರ್ಸ್ಗೆ ಹೆಲ್ಪ್ ಮಾಡಿ, ಕೊಲೀಗ್ಸ್ ಹೆಲ್ಪ್ ಮಾಡಿ, ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಿ. ಅವರೇ ನಮ್ಮನ್ನು ಕಾಪಾಡೋದು. ರಿಲೇಟಿವ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೆಲಸ ಇಸ್ಕೊಡ್ತೀನಿ, ಅದು ನಿನ್ಗೆ ಒಳ್ಳೇದು ಮಾಡ್ತೀನಿ, ಇದರಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ಮಾತ್ರ ಹೆಲ್ಪ್ ಮಾಡಬೇಡಿ. ರಿಲೇಷನ್ಸ್ಗೆ ಕನಿಕರ ತೋರಿಸ್ಬೇಡಿ. ಅದು ನಮ್ಮನ್ನು ಬಂದು ವರ ಕೊಟ್ಟಿದ್ದ ಶಿವನ ತಲೆ ಮೇಲೆ ಪದ್ಮಾಸುರ ಕೈ ಇಟ್ನಲ್ಲ, ಆ ಥರ ಆಗುತ್ತೆ. ಬೇಡ ಫ್ರೆಂಡ್ಸ್. ಮತ್ತು ನಿಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಮ್ಮನ್ನು ನೋಡಿಕೊಂಡು ಜೊತೆ ಇದ್ದು ವಿಚಾರಿಸಿ ನಿಮ್ಗೇನು ಬೇಕು ತಂದುಕೊಡ್ತೀನಿ, ಭಯ ಬೀಳಬೇಡಿ, ನಾನಿದ್ದೀನಿ ನಿಮಗೆ ಅಂತ ಭರವಸೆ ಕೊಡ್ತಾರೆ ನೋಡಿ, ಅವ್ರನ್ನ ನಂಬಿ. ಸುಖದಲ್ಲಿ ಬಂದು ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಹೋಗೋದಲ್ಲ ಲೈಫು. ಕಷ್ಟದಲ್ಲಿ ನಮ್ಮ ಜೊತೆ ಯಾರಿದ್ದು ನಮಗೆ ಅವರು ದುಡ್ಡಿನ ಹೆಲ್ಪ್ ಮಾಡಿಲ್ಲ ಅಂದರೂ ಒಂದೆರಡು ಮಾತುಗಳು, ಮಾರಲ್ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡಿ, ನಾನಿದ್ದೀನಿ, ಎನಿ ಟೈಮ್ ನೀವು ಕರೀರಿ, ಹಾಸ್ಪಿಟಲ್ ಹೋಗ್ಬೇಕಾ, ವೆಹಿಕಲ್ ಅರೇಂಜ್ ಮಾಡಬೇಕಾ, ನಾನಿದ್ದೀನಿ, ಯಾಕೆ ಬೇಜಾರು ಮಾಡ್ತೀರಾ, ಇವೆಲ್ಲ ಸಿಂಪಲ್ ಪ್ರಾಬ್ಲಮ್ಸು, ಸರಿ ಹೋಗುತ್ತೆ, ನಿಮ್ಗೆ ಹುಷಾರಿಲ್ವಾ, ಸರಿ ಹೋಗುತ್ತೆ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತಾರಲ್ಲ, ಅವ್ರನ್ನ ನಂಬಿ ಫ್ರೆಂಡ್ಸ್. ಮತ್ತು ದೇವ್ರನ್ನ ನಂಬಿ. ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಸೆಲ್ಫ್ ರೆಸ್ಪೆಕ್ಟ್ ಬೇಕು. ಸೆಲ್ಫ್ ರೆಸ್ಪೆಕ್ಟ್ ಈಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.